ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಛತ್ರಪತಿ ಶಿವಾಜಿ ಜನ್ಮ ಜಯಂತಿ ಆಚರಣೆ, ಗಣ್ಯರಿಂದ ಶಿವಾಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ದಿಟ್ಟ ಸಾಧಕನ ಬಗ್ಗೆ ಗುಣಗಾನ. ನಾಗಮಂಗಲದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಹಿನ್ನೆಲೆ ಚಿಕ್ಕ ಕಟ್ಟಡ ಹಾಗೂ ಹಳೆಯ ಶೌಚಾಲಯ ತೆರವು, ಬಿಗಿ ಪೊಲೀಸ್ ಭದ್ರತೆ. ಸಂಭ್ರಮದ ವೈದ್ಯನಾಥೇಶ್ವರ ಬ್ರಹ್ಮರಥೋತ್ಸವ, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಸರ್ವ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ. ಬಸರಾಳು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ, ವಿದ್ಯಾರ್ಥಿನಿ ಮನವಿಗೆ ಸ್ಪಂದಿಸಿದ ಶಾಸಕ, ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ಮಂಜೂರು ಮಾಡಿದ ರವಿಕುಮಾರ್. ಕೆಆರ್ಪೇಟೆಯಲ್ಲಿ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಡಾಲು ರವಿ ಹಾಗೂ ಎಂಬಿ ಹರೀಶ್, ಸಮಸ್ಯೆ ನಿವಾರಿಸಲು ಸರ್ಕಾರಕ್ಕೆ ತಾಕೀತು. ಶೌರ್ಯ, ಧೈರ್ಯ, ಸಾಹಸಕ್ಕೆ ಮತ್ತೊಂದು ಹೆಸರಾದ ಛತ್ರಪತಿ ಶಿವಾಜಿ ಅವರ ಸಾಧನೆ ಮತ್ತು ವ್ಯಕ್ತಿತ್ವವನ್ನು ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ತಿಳಿಸಿ ಅವರ ರೀತಿ ಮಹಾನ್ ವ್ಯಕ್ತಿಯಾಗಿ ರೂಪಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದಮೂರ್ತಿ ಅಭಿಪ್ರಾಯಪಟ್ಟರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಆಯೋಜಿಸಿದ ಛತ್ರಪತಿ ಶಿವಾಜಿ ಜಯಂತಿ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದಮೂರ್ತಿಯವರು ಶಿವಾಜಿಯವರ ಭಾವಚಿತ್ರಕ್ಕೆ ಪುಷ್ಪನವನ್ನು ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಶೌರ್ಯ, ಧೈರ್ಯ, ಸಾಹಸಕ್ಕೆ ಮತ್ತೊಂದು ಹೆಸರಾದ ಛತ್ರಪತಿ ಶಿವಾಜಿಯವರ ಸಾಧನೆ ಮತ್ತು ವ್ಯಕ್ತಿತ್ವವನ್ನು ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ತಿಳಿಸಬೇಕು ಅಂತ ಹೇಳಿದರು. ಮರಾಠ ಸಾಮ್ರಾಜ್ಯ ಸಂಸ್ಥಾಪಕನಾಗಿ ಒಂದು ಸಣ್ಣ ಮರಾಠ ಸಾಮ್ರಾಜ್ಯವನ್ನು ದೊಡ್ಡ ಸಾಮ್ರಾಜ್ಯವನ್ನಾಗಿ ನಿರ್ಮಿಸಿದ ಹೆಗ್ಗಳಿಕೆ ಇವರಿಗೆ ಸಲ್ಲಬೇಕು. ಒಬ್ಬ ಸಾಮಾನ್ಯ ಸೈನಿಕನ ಮಗನಾಗಿ ಜನಿಸಿ ಸಾಮಾನ್ಯರು ಅಸಾಮಾನ್ಯವಾಗಿ ಸಾಧಿಸಲು ಸಾಧ್ಯ ಅಂತ ತಿಳಿಸಿದ ಮಹಾಚೇತನ ಅಂತ ಹೇಳಿದರು. ತನ್ನ ತಾಯಿ ಜೀಜಾಬಾಯಿಯವರ ಆದರ್ಶದಂತೆ ಸಾರ್ವಜನಿಕರ ಹಿತರಕ್ಷಣೆಗಾಗಿ ಶ್ರಮಿಸಿದ ಅವರ ವ್ಯಕ್ತಿತ್ವ ಶ್ಲಾಘನೀಯವಾಗಿದೆ. ಇಂದಿಗೂ ಭಾರತದ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿದಿರುವ ಹೆಸರು ಛತ್ರಪತಿ ಶಿವಾಜಿ ಎಂದರೆ ತಪ್ಪಾಗುವುದಿಲ್ಲ. ಇವರ ಸಾಧನೆ ಹಾದಿಯಲ್ಲಿ ನಾವೆಲ್ಲರೂ ಸಾಗಬೇಕು ಅಂತ ಹೇಳಿದರು. ಜಿಲ್ಲಾಧಿಕಾರಿ ಕಚೇರಿ ಸಹಾಯಕರಾದ ಡಾಕ್ಟರ್ ವಿಜಿ ರೋಹಿಣಿ ಮಾತನಾಡಿ, ಮರಾಠ ಸಾಮ್ರಾಜ್ಯ ಎಂದರೆ ನಮಗೆಲ್ಲ ನೆನಪಾಗುವುದು ಛತ್ರಪತಿ ಶಿವಾಜಿ. ತನ್ನ ಸಾಮ್ರಾಜ್ಯಕ್ಕೆ ಅವರು ನೀಡಿರುವ ಕೊಡುಗೆ ಅಪಾರ. ಅವರ ಹೆಸರು ಇಂದಿಗೂ ಇತಿಹಾಸದಲ್ಲಿ ಅಜರಾಮರ ಅಂತ ಹೇಳಿದರು. ನಿವೃತ್ತ ಶಿಕ್ಷಣಾಧಿಕಾರಿ ಆರ್ ಮಹಾದೇವಪ್ಪ ಛತ್ರಪತಿ ಶಿವಾಜಿ ಕುರಿತು ಉಪನ್ಯಾಸ ನೀಡಿದರು. ಈ ಒಂದು ಮರಾಠ ಸಾಮ್ರಾಜ್ಯವನ್ನು ಏಕಾಏಕಿ ಸ್ಥಾಪನೆ ಮಾಡಲಿಕ್ಕೆ ಆಗಲಿಲ್ಲ. ಅವರು ಚಿಕ್ಕಂದರಿಂದಲೂ ಅದಕ್ಕೆ ಒಂದು ತರಬೇತಿ ಅವರಿಗೆ ಇತ್ತು. ಅವರ ಧೀರತನ, ಶೌರ್ಯತನ ಮತ್ತು ಒಂದು ಯುದ್ಧ ಕೌಶಲ ನೀತಿ ಇವೆಲ್ಲವನ್ನು ಒಳಗೊಂಡು ಅವ್ರಿಗೆ ಸಿಕ್ಕಿದಂತಹ ಶಿಕ್ಷಣ, ಈ ಎಲ್ಲದರ ಒಂದು ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಅವರು ಸ್ಥಾಪನೆ ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ನಂದೀಶ್, ಸಮುದಾಯದ ಮುಖಂಡರಾದ ಶಿವರಾಮ್, ಸುರೇಶ್ ರಾವ್, ಅಂಬುಜಿರಾವ್, ನಾಗೇಂದ್ರ ರಾವ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳ ಮುಖಂಡರು ಪಾಲ್ಗೊಂಡಿದ್ದರು. ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಸಭೆಯ ಮುಂಭಾಗ ನೂತನವಾಗಿ ಕೋಟಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡುತ್ತಿದ್ದು, ಪುರಸಭೆಯ ಒಂದು ಚಿಕ್ಕ ಕಟ್ಟಡ ಹಾಗೂ ಹಳೆಯ ಶೌಚಾಲಯವನ್ನು ತೆರವುಗೊಳಿಸಲಾಯಿತು. ನಾಗಮಂಗಲ ಪಟ್ಟಣದ ಹೃದಯ ಭಾಗದಲ್ಲಿರುವ ಪುರಸಭೆಯ ಮುಂಭಾಗ ನೂತನವಾಗಿ ಕೋಟಿ ವೆಚ್ಚದಲ್ಲಿ ಹೈಟೆಕ್ ಶೌಚಾಲಯವನ್ನು ನಿರ್ಮಾಣ ಮಾಡುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಪುರಸಭೆಯ ಒಂದು ಚಿಕ್ಕ ಕಟ್ಟಡ ಮತ್ತು ಹಳೆ ಶೌಚಾಲಯವನ್ನು ತೆರವುಗೊಳಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾಕಷ್ಟು ಆರೋಪಗಳ ಮೇಲೆ ಸಾರ್ವಜನಿಕ ರಸ್ತೆಯನ್ನು ಅಕ್ರಮವಾಗಿ ಮಳಿಗೆಯಾಗಿ ರೂಪಾಂತರ ಮಾಡಿಕೊಂಡಿದ್ದ ಅಸೆಸ್ಮೆಂಟ್ ಮಾಲೀಕ ನಾಗರಾಜ್ ಗುಪ್ತಾರವರು ಸಾರ್ವಜನಿಕ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಿದ್ದು, ಪುರಸಭೆ ಅಧಿಕಾರಿಗಳ ಆರೋಪದ ಮೇಲೆ ಈ ದಿನ ಪೊಲೀಸ್ ರಕ್ಷಣೆಯಲ್ಲಿ ಈ ಜಾಗವನ್ನು ಕೂಡ ತೆರವುಗೊಳಿಸಲಾಯಿತು. ಈಗೆಲ್ಲ ಕರೆಂಟ್ ಕಟ್ ಮಾಡ್ತಿದ್ದಾರೆ. ಹೆಚ್ಚು ಕಡಿಮೆ ಒಳಗಡೆ ಏನೋ ಇದಾಗಿದೆ. ನೋಟಿಸ್ ಇಲ್ಲ, ನೋಟಿಸ್ ಕೊಡಬೇಕು. ಅವರೇ ಕೊಡ್ತಾರೆ, ರೈಟಿಂಗಲ್ಲಿ ಕೊಡ್ತೀವಿ ಮಾಡಿ. ಒಂದೇ ಜವಾಬ್ದಾರಿ ಅಗತ್ಯವಿರುವವರಿಗೆ ನೆರವಾಗುವ ಉದ್ದೇಶದಿಂದ ಹಾಗೂ ಸೇವಾ ಮನೋಭಾವದ ಕಾರ್ಯಚಟುವಟಿಕೆಗಳನ್ನು ಕೈಗೊಳ್ಳಲು ಶ್ರೀ ಮಹಾಲಿಂಗೇಗೌಡ ಮುದ್ದನಘಟ್ಟ ಫೌಂಡೇಶನ್ ಸೇವಾ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ ಎಂದು ಫೌಂಡೇಶನ್ನ ಅಧ್ಯಕ್ಷರಾದ ಮಹಾಲಿಂಗೇಗೌಡ ಮುದ್ದನಘಟ್ಟ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹಾಲಿಂಗೇಗೌಡ ಅವರು, ಫೌಂಡೇಶನ್ ವತಿಯಿಂದ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ವಲಯದಲ್ಲಿ ಅಗತ್ಯವಿರುವವರಿಗೆ ಆರ್ಥಿಕ ಹಾಗೂ ಅಗತ್ಯ ಸೇವೆಗಳನ್ನು ನೀಡಲಾಗುವುದು ಅಂತ ಹೇಳಿದರು. ಸೇವಾ ಮನೋಭಾವದ ಉದ್ದೇಶದ ಸಂಸ್ಥೆಯನ್ನು ತೊರೆದು ಜಿಲ್ಲಾ ವ್ಯಾಪ್ತಿ ಮಾತ್ರವಲ್ಲದೆ
ರಾಜ್ಯ ರಾಷ್ಟ್ರ ವ್ಯಾಪ್ತಿಯಲ್ಲಿರುವ ನಾಡಿನ ಆಸಕ್ತರಿಗೆ ನೆರವಾಗುವ ರೀತಿ ಸಹಾಯ ಮಾಡಲಾಗುವುದು. ಈ ನಿಟ್ಟಿನಲ್ಲಿ ಮಂಡ್ಯ ಹಾಗೂ ಬೆಂಗಳೂರಿನಲ್ಲಿ ಕಚೇರಿ ತೆರೆಯಲಾಗಿದೆ ಅಂತ ವಿವರಿಸಿದರು. ನೆರವಿನ ಅಗತ್ಯವುಳ್ಳವರು ಕಚೇರಿಯನ್ನು ಅಥವಾ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಭೇಟಿ ಮಾಡಿ ನೆರವು ಪಡೆದುಕೊಳ್ಳುವಂತೆ ಅವರು ಮನವಿ ಮಾಡಿದರು. ನಾನು ಮತ್ತು ನಮ್ಮೆಲ್ಲ ಆಪ್ತರು ಈ ಹಿಂದೆನೂ ಕೂಡ ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಮತ್ತು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಹಿಂದೆ ಕೂಡ ಸೇವೆ ಮಾಡ್ಕೊಂಬರ್ತಾಯಿದ್ದೋ. ಈಗ ಈ ಸಂದರ್ಭದಲ್ಲಿ ಒಂದು ನೋಂದಾಯಿತ ಸಂಸ್ಥೆಯನ್ನು ನೋಂದಾಯಿಸುವುದರ ಮುಖಾಂತರ, ಈ ಸಂಸ್ಥೆ ಮುಖಾಂತರ ನಾಡಿನಾದ್ಯಂತ ಇರತಕ್ಕಂಥ ಆಸಕ್ತಕರಿಗೆ, ಅಗತ್ಯವಿರುವವರಿಗೆ ನಾವೆಲ್ಲರೂ ಒಟ್ಟಾಗಿ ಸೇರಿ ಅಗತ್ಯವಿರುವವರಿಗೆ ಸಹಾಯ ಮಾಡೋಣ ಎಂಬ ಪರಿಕಲ್ಪನೆಯ ಮೇಲೆ ಈ ಒಂದು ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ. ಸಾಮಾಜಿಕವಾಗಿ ತುಂಬ ನಮ್ಮಲ್ಲಿ ಈ ವಾಹನಗಳನ್ನು ಓಡಿಸ್ತಕ್ಕಂಥವರು, ಬಡವರ್ಗದ ಆರ್ಥಿಕವಾಗಿ ಹಿಂದುಳಿದವರು ಅಪಘಾತಗಳಿಗೆ ಈಡಾದ ಸಂದರ್ಭದಲ್ಲಿ ಅವ್ರಿಗೆ ವಿಮೆ ಇಲ್ಲದೇ ತುಂಬ ಜನ ಆಸ್ಪತ್ರೆಯಲ್ಲಿ ಪ್ರಾಣವನ್ನು ಕಳ್ಕೊಳ್ತಾ ಇರ್ತದಂಥದ್ದು, ಜೊತೆಗೆ ತೀರೋದ ನಂತರ ಕೂಡ ಕುಟುಂಬಕ್ಕೆ ಭಾರವಾಗ್ತಂಥದ್ದು. ಈ ವಿಚಾರವಾಗಿ ನಮ್ಮ ಜಿಲ್ಲಾದ್ಯಂತ ಆಸಕ್ತಕರಿಗೆ ನಮ್ಮ ಫೌಂಡೇಶನ್ನಿಂದ ಒಂದು ಸಾವಿರಾರು ಜನರಿಗೆ ಇನ್ಶೂರೆನ್ಸನ್ನು ಮಾಡಿಸ್ಕೊಡ್ಬೇಕು ಅಂತೇಳಿ ಆ ಒಂದು ಉದ್ದೇಶ ಇದೆ. ಹೀಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ರಚನಾತ್ಮಕವಾಗಿ ನಮ್ಮ ಟ್ರಸ್ಟ್, ನಮ್ಮ ಫೌಂಡೇಶನ್ ಮುಖಾಂತರ ಕೆಲಸ ನಿರ್ವಹಿಸಲಿಕ್ಕೆ ಒಂದು ಈ ಫೌಂಡೇಶನ್ನ ಅಸ್ತಿತ್ವಕ್ಕೆ ತಂದಿದ್ದೇವೆ. ಇದು ಮುಂದೆ ಈ ಮಂಡ್ಯ ನಗರದಲ್ಲಿ ಉದ್ಘಾಟನೆಯನ್ನು ಈ ನಾಡಿನ ಮಠಾಧೀಶರು, ಪ್ರಮುಖರ, ಸಮಾಜ ಸೇವಕರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಲಿದ್ದೇವೆ. ಈ ವಿಚಾರವನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಕಟಿಸಬೇಕೆಂದು ಕೋರುತ್ತಾ, ಈ ಆಸಕ್ತಕರು, ಅಗತ್ಯವಿರುವವರು ನಮ್ಮ ಕಚೇರಿಯನ್ನು ಸಂಪರ್ಕವನ್ನು ಮಾಡುವುದರ ಮುಖಾಂತರ, ನಮ್ಮ ಪದಾಧಿಕಾರಿಗಳ ಫೌಂಡೇಶನ್ನ ಪದಾಧಿಕಾರಿಗಳನ್ನು ಭೇಟಿ ಮಾಡುವುದರ ಮುಖಾಂತರ ತಮ್ಮ ಅಗತ್ಯತೆಯನ್ನು, ನೆರವನ್ನು ಕೋರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಸಾರ್ವಜನಿಕರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ. ನಮ್ಮ ತಂದೆಯವರು ರಾಮೇಗೌಡರು ಅಂತವ್ರು ಪಂಚಾಯತಿ ಮಟ್ಟದಲ್ಲಿ ಲೀಡ್ರ್ ಇದ್ದರು. ಅವ್ರ ಆಸೆ 85 ವರ್ಷ, ನಮ್ಮ ತಂದೆ ಆಸೆ, ನಾವು ಸೋಲ್ತೀವೋ ಗೆಲ್ತೀವೋ ಮಗ, ನೀವು MLAಗೆ ಸ್ಪರ್ಧೆಯಲ್ಲಿರಬೇಕು, ಪಕ್ಷೇತರ ಆದರೂ ಸರಿ ಸ್ಪರ್ಧೆಯಲ್ಲಿರಬೇಕು. 2028ಕ್ಕೆ ಸ್ಪರ್ಧೆಯಲ್ಲಿ ಇರ್ತೀನಿ ಸರ್, ಯಾವುದಾದ್ರೂ ಪಕ್ಷದಲ್ಲಿ ಇರ್ತೀನಿ ನಾನು, ಅದು ಸ್ವತಃಸಿದ್ಧ, ನಾನು ಇರ್ತೀನಿ ಸರ್. ಗೋಷ್ಠಿಯಲ್ಲಿ ಫೌಂಡೇಶನ್ನ ಖಜಾಂಚಿ ಶಶಿಕುಮಾರ್, ಸಂಯೋಜನಾ ಕಾರ್ಯದರ್ಶಿ ಮೋಹನ್, ಸದಸ್ಯರಾದ ಅನಿಲ್ ಗೌಡ, ಶ್ರೀನಿವಾಸ್ ಉಪಸ್ಥಿತರಿದ್ದರು. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ರವಿಕುಮಾರಗೌಡ ಗಣಿಗ ಚಾಲನೆ ನೀಡಿದರು. ಇದರ ಜೊತೆಗೆ ಅರಕೆರೆ ಗ್ರಾಮದ ವೀರಭದ್ರೇಶ್ವರ ಅಗ್ನಿಕೊಂಡೋತ್ಸವದ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ವಿದ್ಯಾರ್ಥಿನಿ ನಮನರವರ ಕೋರಿಕೆ ಮೇರೆಗೆ ಶಾಸಕರ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಮಂಜೂರು ಮಾಡುವ ಜೊತೆಗೆ ಶಾಲೆಗೆ ಶಿಕ್ಷಕರನ್ನು ಕೂಡ ಸ್ಥಳದಲ್ಲೇ ನಿಯೋಜನೆ ಮಾಡಿದರು. ಮಂಡ್ಯ ತಾಲೂಕಿನ ಬಸರಾಳು ಗ್ರಾಮದಲ್ಲಿ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯ ವೃತ್ತ ಅಭಿವೃದ್ಧಿ, ಫುಟ್ಪಾತ್ ನಿರ್ಮಾಣ ಹಾಗೂ ಬಸರಾಳು ಕೋಡಿಕೊಪ್ಪಲು ಸಂಪರ್ಕ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗೌಡ ಗಣಿಗರವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಬಸರಾಳು ಗ್ರಾಮಸ್ಥರು ಶಾಸಕರನ್ನು ಆತ್ಮೀಯವಾಗಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರವಿಕುಮಾರ್ ಗೌಡ ಗಣಿಗ, ಮುಂದಿನ ದಿನಗಳಲ್ಲಿ ಬಸರಾಳು ಹೈಟೆಕ್ ಆಗಿ ಬೆಳೆಯಲಿದ್ದು ಅದಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅಂತ ಹೇಳಿದರು. ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಗ್ರಾಮಸ್ಥರು ಕೊಂಕು ತೆಗೆಯದೆ ಸಹಕಾರ ನೀಡಬೇಕು ಅಂತ ತಿಳಿಸಿದರು. ಚುನಾವಣೆ ಸಂದರ್ಭದಲ್ಲಿ ನಾನು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇನೆ, ಮುಂದೆಯೂ ಸಹ ನಿಮ್ಮ ಜೊತೆ ಇರುತ್ತೇನೆ ಅಂತ ಭರವಸೆ ನೀಡಿದರು. ಮತ್ತೆ ಇಲ್ಲಿ ಹೈಟೆಕ್ ಫುಟ್ಪಾತ್ ಬರುತ್ತೆ, ನಿಮ್ಮ ಬೀಳದಂಗೆ ಇರಲಿ ಅಂತ ಗ್ರಿಲ್ಲು ಬರುತ್ತೆ, ಮತ್ತೆ ಆ ಬಸ್ ಮೇಲ್ಗಡೆ ಸರ್ಕಲ್ ಅಭಿವೃದ್ಧಿನೇ ಆಗುತ್ತೆ. ಫುಟ್ಪಾತ್ ಮಾಡ್ಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ, ಸರ್ಕಲ್ ಮಾಡ್ಬೇಕಾದ್ರೆ ಯಾರು ತೊಂದರೆ ಕೊಡಬೇಡಿ. ನಿಮಗೆ ಬಸರಾಳಿಗೆ ಹೊಸ ಸಿಟಿ ರೂಪವನ್ನು ಕೊಡ್ತೀವಿ. ನೀವೇನು ಬೆಂಗಳೂರಲ್ಲಿ ನೋಡ್ತಿದ್ದೀರಾ ಆ ರೀತಿ ಫುಟ್ಪಾತ್ ಬರುತ್ತೆ, ಸರ್ಕಲ್ ಬರುತ್ತೆ. ಆಮೇಲೆ ನಮ್ಮ ಅಂಗಡಿ ಮುಂದೆ, ನಮ್ಮ ಮನೆ ಮುಂದೆ ನನ್ನ ಮೋರಿ ಕಿತ್ತೋಯ್ತು, ನಂದು 2 ಇಂಚ್ ಹೊಂಟೋಯ್ತು, ನಂದು ಇದು ಹೋಯ್ತು ಅಂತೇಳಿ ಯಾರು ತೊಂದರೆ ಕೊಡಬೇಡಿ. ಫುಟ್ಪಾತು, ಸ್ಟೀಲ್ ಗ್ರಿಲ್ಲು, ಸರ್ಕಲ್ ಆದಮೇಲೆ ನಿಮ್ಮದು 10 ರೂಪಾಯಿ ಇರೋ ವ್ಯಾಲ್ಯೂ 100 ರೂಪಾಯಿ ಆಗುತ್ತೆ ನಿಮ್ಮ ಸೈಟ್ ವ್ಯಾಲ್ಯೂ. ಮುಂದುವರೆದು ಅರಕೆರೆ ಗ್ರಾಮದ ಶ್ರೀ ವೀರಭದ್ರೇಶ್ವರ ಅಗ್ನಿಕೊಂಡೋತ್ಸವದ ನಿಮಿತ್ತ ನಡೆದ ಪೂರ್ವಭಾವಿ ಸಭೆ ಸಂದರ್ಭದಲ್ಲಿ ಅರಕೆರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ನಮನ ಎಂಬ ವಿದ್ಯಾರ್ಥಿನಿ ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಇದ್ದು ನಿಯೋಜಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡಳು. ಜೊತೆಗೆ ಶಾಲೆಯ ಕೊಠಡಿ ಶಿಥಿಲಗೊಂಡಿದೆ ಅಂತ ಅಳರಿತುಕೊಂಡಳು. ಕೂಡಲೇ ಶಾಸಕರು
ತಮ್ಮ ಅನುದಾನದಲ್ಲಿ 5 ಲಕ್ಷ ರೂಪಾಯಿ ಮಂಜೂರು ಮಾಡುವುದಾಗಿ ಘೋಷಣೆ ಮಾಡಿದರು. ಈಗ ನಮಗೆ 6 ತಿಂಗಳಿಂದ ಗಣಿತ ಮತ್ತು ವಿಜ್ಞಾನದ ಪಾಠ ಯಾರು ಮಾಡಿಲ್ಲ. ಈಗ ಸ್ವಲ್ಪ ದಿನದಿಂದ SDMC ಕಡೆಯಿಂದ ಬರ್ತಾ ಇದ್ದಾರೆ. ಆಮೇಲೆ ಇನ್ನು ಮುಂಬಾಗಿಲು ಚಾವಣಿ ಬಿದ್ದೋ ಥರ ಐತೆ. ಈಗ ಕೊಠಡಿ ವ್ಯವಸ್ಥೆ ನಮ್ಗೆ ಇನ್ನೂ ಸರಿಯಾಗಿ ಆಗಿಲ್ಲ. ಅದನ್ನ ನಾನು ಆವಾಗಲೇ ಮಧು ಬಂಗಾರಪ್ಪರವರಿಗೆ ನಾನು ಲೆಟ್ರ್ ಬರ್ತಿದ್ದೆ 2024ರಲ್ಲಿ. ಅದರಿಂದ ಏನೂ ರೆಸ್ಪಾನ್ಸ್ ಬಂದಿಲ್ಲ ಇನ್ನೂ. ಅದಕ್ಕೆ ನಿಮಗೂ ಒಂದು ಲೆಟ್ರ್ ಕೊಡ್ತಾ ಇದ್ದೀನಿ ಸರ್, ನೀವು ಮಾಡಿಕೊಡ್ಬೇಕು ಅಂತ ನಾನು ಕೋರ್ಕೊತಾ ಇದ್ದೀನಿ. ಕೊಟ್ಟಿರೋದಕ್ಕೆ ನಿನಗೆ 5 ಲಕ್ಷ ಇಮಿಡಿಯೇಟ್ಲಿ ರಿಲೀಸ್ ಮಾಡಿದ್ದೀನಿ ಒಂದು ಕೊಠಡಿಗೆ. ನೀನು ಒಬ್ಬರು ಶಿಕ್ಷಕರನ್ನ ಬರೋ ವಾರದಿಂದಲೇ ಡೆಪ್ಟೇಷನ್ ಮಾಡಿಸ್ತೀನಿ. ಓಕೆ. ಜೊತೆಗೆ ಸ್ಥಳದಲ್ಲೇ ದೂರವಾಣಿ ಮೂಲಕ ಶಾಲೆಗೆ ಶಿಕ್ಷಕರನ್ನು ನಿಯೋಜಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರೈತರು ನೀಡುವ ಕಬ್ಬಿನ ಮೇಲೆ ಸಕ್ಕರೆ ಕಾರ್ಖಾನೆಗಳು ನಡೆಯುತ್ತಿದ್ದು, ರೈತರ ಕಷ್ಟಗಳಿಗೆ ಸ್ಪಂದಿಸಿ 14 ದಿನಗಳ ಒಳಗೆ ಕಬ್ಬು ಸರಬರಾಜು ಮಾಡುವ ಹಣ ಪಾವತಿಸಬೇಕು. ಇಲ್ಲದಿದ್ದರೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಎಚ್ಚರಿಕೆ ನೀಡಿದರು. ರೈತರು ನೀಡುವ ಕಬ್ಬಿನ ಮೇಲೆ ಸಕ್ಕರೆ ಕಾರ್ಖಾನೆಗಳು ನಡೆಯುತ್ತಿದ್ದು, ರೈತರಿಗೆ ಕಷ್ಟಗಳಿಗೆ ಸ್ಪಂದಿಸಬೇಕು. 14 ದಿನಗಳ ಒಳಗೆ ಕಬ್ಬು ಸರಬರಾಜು ಮಾಡುವ ಹಣ ಪಾವತಿಸಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಖಡಕ್ ಎಚ್ಚರಿಕೆ ನೀಡಿದರು. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಚಾಮುಂಡೇಶ್ವರಿ ಸಕ್ಕರೆ ಕಾರ್ಖಾನೆಯವರು 29 ಕೋಟಿ ರು ಹಣ ರೈತರಿಗೆ ಪಾವತಿಸುವುದು ಬಾಕಿ ಇದೆ. ಪ್ರತಿ ವಾರ 4 ರಿಂದ 5 ಕೋಟಿ ರೂಪಾಯಿ ಹಣ ಪಾವತಿಸಿ ಮಾರ್ಚ್ 15ರ ನಂತರ ಬಾಕಿ ಇದ್ದರೆ ಬಡ್ಡಿ ಸಮೇತ ವಸೂಲಿ ಮಾಡಿ ರೈತರಿಗೆ ನೀಡಲಾಗುವುದು ಅಂತ ಹೇಳಿದರು. ಕೊಪ್ಪ ಸಕ್ಕರೆ ಕಾರ್ಖಾನೆಯವರು ಬಾಕಿ ಇರುವ 7 ಕೋಟಿ ರೂಪಾಯಿ ಹಣವನ್ನು ಫೆಬ್ರವರಿ ಅಂತ್ಯದೊಳಗೆ ಪಾವತಿಸುವಂತೆ ಸೂಚನೆ ನೀಡಿದರು. ಕಬ್ಬು ಕಟಾವಿಗೆ ಸಂಬಂಧಿಸಿದಂತೆ ಒಂದೊಂದು ರೀತಿಯಲ್ಲಿ ದರವನ್ನು ರೈತರಿಂದ ವಸೂಲಿ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಸಭೆ ನಡೆಸಿ ಏಕರೂಪ ದರ ನಿಗದಿಪಡಿಸಲಾಗುವುದು ಅಂತ ಅವರು ತಿಳಿಸಿದರು. ಸಭೆಯಲ್ಲಿ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರಾದ ರಮೇಶ್ ಬಾಬು ಗೊಂಡಿಸಿದ್ದೇಗೌಡ, ಮೈಸೂರು ಅಧ್ಯಕ್ಷರಾದ ಸಿಡಿ ಗಂಗಾಧರ್, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ, ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ ಸೇರಿದಂತೆ ರೈತ ಮುಖಂಡರು ಹಾಗೂ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಿಂಷಾ ನದಿ ದಡದಲ್ಲಿರುವ ವೈದ್ಯನಾಥಪುರದ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ಬ್ರಹ್ಮ ರಥೋತ್ಸವವು ಸಡಗರ, ಸಂಭ್ರಮ ಹಾಗೂ ವಿಜೃಂಭಣೆಯಿಂದ ನಡೆಯಿತು. ಮದ್ದೂರು ತಾಲೂಕಿನ ಇತಿಹಾಸ ಪ್ರಸಿದ್ಧ ಶಿಂಷಾ ನದಿ ದಡದಲ್ಲಿರುವ ವೈದ್ಯನಾಥಪುರದ ವೈದ್ಯನಾಥೇಶ್ವರ ದೇವಾಲಯದಲ್ಲಿ ವಿಜೃಂಭಣೆ ಮತ್ತು ಸಡಗರದಿಂದ ಬ್ರಹ್ಮ ರಥೋತ್ಸವ ಯಶಸ್ವಿಯಾಗಿ ನೆರವೇರಿತು. ಮಂಗಳವಾದ್ಯಗಳೊಂದಿಗೆ ದೇವಾಲಯದ ಆವರಣದಲ್ಲಿ ದೇವರ ಮೂರ್ತಿಯನ್ನು ಮೆರವಣಿಗೆ ಮಾಡಲಾಯಿತು. ತರುವಾಯ ರಥದಲ್ಲಿರಿಸಿದ ದೇವರನ್ನ ಬ್ರಹ್ಮ ರಥೋತ್ಸವಕ್ಕೆ ತಹಸೀಲ್ದಾರ್ ಸ್ಮಿತಾ ಚಾಲನೆ ನೀಡಿದರು. ತರುವಾಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಬ್ರಹ್ಮ ರಥೋತ್ಸವ ವಿಜೃಂಭಣೆಯಿಂದ ವಿವಿಧ ಕಲಾತಂಡಗಳ ಹಾಗೂ ಮೆರವಣಿಗೆಗಳೊಂದಿಗೆ ಯಶಸ್ವಿಯಾಗಿ ಜರುಗಿತು. ಮದ್ದೂರು ತಾಲೂಕು ಸೇರಿದಂತೆ ವಿವಿಧ ಭಾಗಗಳಿಂದ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಕೆಆರ್ಪೇಟೆ ಮಿನಿ ವಿಧಾನಸೌಧದ ಆವರಣದಲ್ಲಿ ನಡೆಸುತ್ತಿರುವ ಮುಷ್ಕರಕ್ಕೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಹಾಗೂ ಎಂಬಿ ಹರೀಶ್ ಬೆಂಬಲ ಸೂಚಿಸಿದರು. ಮೂಲಭೂತ ಸೌಕರ್ಯಗಳನ್ನು ಈಡೇರಿಸುವಂತೆ ಗ್ರಾಮ ಆಡಳಿತ ಅಧಿಕಾರಿಗಳು ಕೆಆರ್ಪೇಟೆಯಲ್ಲಿ ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಮುಷ್ಕರಕ್ಕೆ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿ ಹಾಗೂ ಎಂಬಿ ಹರೀಶ್ ನೈತಿಕ ಬೆಂಬಲ ಸೂಚಿಸಿದರು. ಗ್ರಾಮ ಆಡಳಿತ ಅಧಿಕಾರಿಗಳ ಮುಷ್ಕರ ರಾಜ್ಯದೆಲ್ಲೆಡೆ ನಡೆಯುತ್ತಿದ್ದರೂ ಸರ್ಕಾರ ಇವರ ಬೇಡಿಕೆಗೆ ತಕ್ಷಣ ಸ್ಪಂದಿಸದಿರುವುದು ರೈತರು ಹಾಗೂ ಜನಸಾಮಾನ್ಯರಲ್ಲಿ ತೀವ್ರ ಆಕ್ರೋಶವಾಗಿದೆ ಅಂತ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಆತಂಕ ವ್ಯಕ್ತಪಡಿಸಿದರು. ಪಟ್ಟಣದ ಮಿನಿ ವಿಧಾನಸೌಧ ಆವರಣದಲ್ಲಿ ತಾಲೂಕು ಗ್ರಾಮ ಆಡಳಿತಾಧಿಕಾರಿಗಳು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವ ಸ್ಥಳಕ್ಕೆ ಭೇಟಿ ಕೊಟ್ಟು ಪ್ರತಿಭಟನೆಗೆ ತಮ್ಮ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದರು. ಆಡಳಿತಾಧಿಕಾರಿಗಳು ಗ್ರಾಮೀಣ ಭಾಗದ ರೈತರಿಗೆ ಬೇಕಾದ ಪ್ರಮಾಣ ಪತ್ರ ಸೇರಿದಂತೆ ಭೂಮಿಗೆ ಸಂಬಂಧಪಟ್ಟ ಎಲ್ಲ ಸೇವೆಗಳನ್ನು ರೈತರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡುತ್ತಿದ್ದಾರೆ. ಇವರ ಸಂಕಷ್ಟಕ್ಕೆ ಸ್ಪಂದಿಸಬೇಕಾದುದು ಸರ್ಕಾರದ ಕರ್ತವ್ಯ ಅಂತ ಹೇಳಿದರು. ಮನ್ಮೂಲ್ ನಿರ್ದೇಶಕ ಎಂಬಿ ಹರೀಶ್ ಮಾತನಾಡಿ, ಗ್ರಾಮ ಆಡಳಿತಾಧಿಕಾರಿಗಳು ಗ್ರಾಮೀಣ ಭಾಗದ ರೈತರಿಗೆ ಬೇಕಾದ ಪ್ರಮಾಣ ಪತ್ರ ಸೇರಿದಂತೆ ಅಗತ್ಯ ಸೇವೆ ಸಲ್ಲಿಸುತ್ತಿದ್ದಾರೆ. ಕೂಡಲೇ ಇವರ ಸಮಸ್ಯೆಗೆ ಸರ್ಕಾರ ಧಾವಿಸಬೇಕು ಅಂತ ಹೇಳಿದರು. ಈ ಸಂದರ್ಭದಲ್ಲಿ ರಾಮದಾಸ್, ಪರಮೇಶ್, ಶ್ರೀಧರ್, ಕೈಗೋನಹಳ್ಳಿ ಜಯರಾಮ್, ಅಂಬರೀಶ್ ಶಿಳಂದ್ರೆ, ಅಜಯ್ ಹಾಗೂ ಇನ್ನಿತರ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ಪತ್ರಕರ್ತರ ತಾಲೂಕು ಸಂಘಗಳ ಕಟ್ಟಡದ ನಿವೇಶನಗಳ ಖಾತೆಯಲ್ಲಿ ನಿರ್ವಹಣೆ ಮತ್ತು ನಿವೇಶನಗಳ ಪರಭಾರೆ ವಿಚಾರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಪುರಸಭೆಗಳು ವಿಳಂಬ ಅನುಸರಿಸುತ್ತವೆ ಎಂದು
ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಧ್ಯಕ್ಷರಾದ ನವೀನ್ ಕುಮಾರ್ ನೇತೃತ್ವದಲ್ಲಿ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪತ್ರಕರ್ತರ ತಾಲೂಕು ಸಂಘಗಳ ಕಟ್ಟಡದ ನಿವೇಶನಗಳ ಖಾತೆ ನಿರ್ವಹಣೆ ಮತ್ತು ನಿವೇಶನಗಳ ಪರಭಾರೆ ವಿಚಾರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಪುರಸಭೆಗಳು ವಿಳಂಬ ಅನುಸರಿಸುತ್ತಿವೆ ಅಂತ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಅವರಿಗೆ ಮನವಿ ಮಾಡಲಾಯಿತು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಂಗಸಂಸ್ಥೆಗಳಾದ ಜಿಲ್ಲೆಯ ಉಳಿದ ತಾಲೂಕು ಸಂಘಗಳ ಪೈಕಿ ಶ್ರೀರಂಗಪಟ್ಟಣ, ಪಾಂಡವಪುರ, ಮಳವಳ್ಳಿ ತಾಲೂಕು ಸಂಘಗಳ ನಿವೇಶನದ ಖಾತೆ ನಿರ್ವಹಣೆ ಮತ್ತು ನಿವೇಶನ ಪರಭಾರೆ ವಿಚಾರ ಶಿಫಾರಸು ಮಾಡಲು ಗಮನ ಹರಿಸಲು ಮನವಿ ಮಾಡಲಾಯಿತು. ಅಲ್ಲದೆ ಮದ್ದೂರು ಹಾಗೂ ನಾಗಮಂಗಲ ತಾಲೂಕು ಸಂಘಗಳ ಕಟ್ಟಡದ ನಿರ್ಮಾಣಕ್ಕೆ ಪಟ್ಟಣ ವ್ಯಾಪ್ತಿಯಲ್ಲಿಯೇ ನಿವೇಶನ ನೀಡಲು ಕ್ರಮವಹಿಸುವಂತೆ ಆದೇಶ ಮಾಡಲು ಕೋರಲಾಯಿತು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ನವೀನ್ ಕುಮಾರ್, ಮಾಜಿ ಅಧ್ಯಕ್ಷರಾದ ಕೆಸಿ ಮಂಜುನಾಥ್, ಸೋಮಶೇಖರ್ ಕೆರಗೂಡು, ಸದಸ್ಯರಾದ ಪ್ರವೀಣ್ ಹಾಜರಿದ್ದರು. ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಾ ಇರುವಂತಹ 144ನೇ ಮಹಾ ಕುಂಭಮೇಳದಲ್ಲಿ ಪುರೋಹಿತರು ಆಗಮಿಕರಾದ ರಾಘವೇಂದ್ರ ಪುರೋಹಿತರ ತಂಡ ತೆರಳಿ ಗಂಗಾ, ಯಮುನಾ, ಸರಸ್ವತಿ ತಟದಲ್ಲಿ ಸ್ನಾನ ಮಾಡಿ ರೈತರಿಗೆ, ಸೈನಿಕರಿಗೆ, ವೈದ್ಯರಿಗೆ, ಎಲ್ಲ ಭಕ್ತರಿಗೆ ಒಳಿತಾಗಲಿ ಎಂದು ವಿಶೇಷ ಸಂಕಲ್ಪ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ವೇದ ಪಾರಾಯಣ ಮಾಡಲಾಗಿತ್ತು. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ 144ನೇ ಮಹಾಕುಂಭಮೇಳದಲ್ಲಿ ಖ್ಯಾತ ಪುರೋಹಿತರು ಹಾಗೂ ಮದ್ದೂರಿನ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದ ಪ್ರಧಾನ ಅರ್ಚಕರಾದ ರಾಘವೇಂದ್ರ ಪುರೋಹಿತರು ಹಾಗೂ ತಂಡ ತೆರಳಿ ಗಂಗಾ, ಯಮುನಾ, ಸರಸ್ವತಿಗೆ ವಿಶೇಷ ಪೂಜೆ ಸಲ್ಲಿಸಿದರು. अस्यासह कुटुम्बानां रैतापिवर्गस्य सैनिकवर्गस्य परिपूर्णकवैद्यवर्गस्य लोका समस्ता सुखिनो भवन्तु. ओम सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणे नमोस्तुते. ओम महादेव्यै च विद्महे ವಿಷ್ಣುಪತ್ನೇ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸರ್ವದೇವತಾಭ್ಯೋ ನಮಃ. ರೈತರಿಗೆ, ಸೈನಿಕರಿಗೆ, ವೈದ್ಯರಿಗೆ ಹಾಗೂ ಎಲ್ಲ ಭಕ್ತ ಸಮೂಹಕ್ಕೆ ಒಳ್ಳೆಯದಾಗಲಿ ಅಂತ ವಿಶೇಷ ಸಂಕಲ್ಪ ಪೂಜೆ ಮಾಡಿದರು. ಈ ಸಂದರ್ಭದಲ್ಲಿ ವೇದ ಪಾರಾಯಣವನ್ನು ಕೂಡ ಮಾಡಲಾಯಿತು. ಕೀಲಾರ ಗ್ರಾಮದ ಎಂವಿಎಂ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಬಳಗದ ವತಿಯಿಂದ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ನೆಚ್ಚಿನ ಶಿಕ್ಷಕ ಅನಿಯಂಬಾಡಿ ರಾಜು ಅವರಿಗೆ ನಿವೃತ್ತಿಯ ಗೌರವ ಸಮರ್ಪಣೆ ಮತ್ತು ಹಿರಿಯ ವಿದ್ಯಾರ್ಥಿ ಸಾಧಕರಿಗೆ ಸನ್ಮಾನ ಸಮಾರಂಭ ಫೆಬ್ರವರಿ 22ರಂದು ಕರ್ನಾಟಕ ಸಂಘದ ಭವನದಲ್ಲಿ ನಡೆಯಲಿದೆ ಎಂದು ಬಳಗದ ಮುಖ್ಯಸ್ಥರಾದ ಕೀಲಾರ ಕೃಷ್ಣೇಗೌಡ ತಿಳಿಸಿದರು. ಕಾರ್ಯಕ್ರಮವನ್ನು ಕರ್ನಾಟಕ ಸಂಘದ ಕೆವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲಸಚಿವ ಟಿ ಜವರೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಅನಿಯಂಬಾಡಿ ರಾಜು ಮತ್ತು ದಂಪತಿಯನ್ನು ಮದ್ದೂರು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಪಿ ಕೃಷ್ಣ ಗೌರವಿಸುವರು ಅಂತ ಹೇಳಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಂಕರಗೌಡ ಅವರು ರಾಜು ಅವರ ಕುರಿತು ಮಾತನಾಡಲಿದ್ದು, ಶಾಲೆಯ ವಿದ್ಯಾರ್ಥಿ ಸಾಧಕರನ್ನು ನಿವೃತ್ತ ಮುಖ್ಯ ಶಿಕ್ಷಕಿ ಡಾಕ್ಟರ್ ಎಂವಿ ಸರಸ್ವತಿ ಸನ್ಮಾನ ಮಾಡುವರು ಅಂತ ಹೇಳಿದರು. ಮುಖ್ಯ ಅತಿಥಿಗಳಾಗಿ ಉಪನ್ಯಾಸಕರಾದ ಪ್ರೊಫೆಸರ್ ಕೆವಿ ಶಿವಾನಂದ, ಸಮಾಜಮುಖಿ ಚಿಂತಕ ತಗಳಿ ವೆಂಕಟೇಶ್, ಸಾಂಸ್ಕೃತಿಕ ಸಂಘಟಕ ಕಾರಸವಾಡಿ ಮಹಾದೇವ್ ಭಾಗವಹಿಸಲಿದ್ದು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಕೆಎಂ ಕೃಷ್ಣೇಗೌಡ ಕೀಲಾರ ಪ್ರಾಸ್ತಾವಿಕ ಮಾತನಾಡಲಿದ್ದಾರೆ ಅಂತ ಹೇಳಿದರು. ಶಾಲೆಯ ಹಿರಿಯ ವಿದ್ಯಾರ್ಥಿ ಸಾಧಕರುಗಳಾದ ಬಿ ಮಾಲತಿ, ಕೆಆರ್ ಶಶಿಧರ ಈಚಗೆರೆ, ಉಮಾ, ಹರೀಶ್ ಬಾಣಸವಾಡಿ, ಸುನೀತಮ್ಮ ಕೃಷ್ಣೇಗೌಡ ಅವರನ್ನು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಗುವುದು ಅಂತ ಹೇಳಿದರು. ಇದೊಂದು ಕಾರ್ಯಕ್ರಮ ಏನು ಅಂತಂದರೆ, ಇವತ್ತು ಏನು ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಾ ಇದೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದ್ದವರು ಕೂಡ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡ್ಬೋದು, ಕೆಲಸ ಮಾಡ್ಬೋದು ಅಂತ ತೋರಿಸ್ಕೊಡೋದಕ್ಕೆ ಅದೊಂದು ಪ್ರೇರಣೆ ಆಗುತ್ತೆ. ಎಲ್ಲ ಏನು ಗ್ರಾಮೀಣ ಭಾಗದ ಶಾಲೆಗಳು ಕೂಡ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಬೇಕು. ಆ ಮೂಲಕ ಶಾಲೆಗಳ ಬಲವರ್ಧನೆ ಆಗಬೇಕು. ಗುರುಗಳು ಕೂಡ, ಏಕೆಂದರೆ ನಾವು ತಂದೆ ತಾಯಿ ನಂತರ ಗುರುಗೆ ಹೆಚ್ಚಿನ ಸ್ಥಾನವನ್ನು ಕೊಡ್ತೀವಿ. ನಾವು ಅವರನ್ನು ಆರಾಧಿಸ್ತೀವಿ ಮತ್ತು ಅವರನ್ನು ಫಾಲೋ ಮಾಡ್ತೀವಿ. ಇಂಥ ಸಂದರ್ಭದಲ್ಲಿ ಗುರುಗಳಿಗೂ ಕೂಡ ನಾವೆಲ್ಲ ಗೌರವ ಸಲ್ಲಿಸಬೇಕು ಅನ್ನೋ ಉದ್ದೇಶಕ್ಕೆ ಮತ್ತು ಬೇರೆಯ ಊರಿನ ವಿದ್ಯಾರ್ಥಿಗಳನ್ನು, ಶಾಲೆಗಳನ್ನು ಪ್ರೋತ್ಸಾಹಿಸೋಕ್ಕೂ ಕೂಡ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಎಲ್ಲರೂ ಒಂದಷ್ಟೊತ್ತು ಕಾಲ ಕಳೆದೋಗೋದು ಮತ್ತು ಗುರು, ಮುಖ್ಯವಾಗಿ ನಮ್ಮ ಅನಿಯಂಬಾಡಿ ರಾಜು ಅವರಿಗೆ ನಾವೆಲ್ಲ ಸೇರಿ ಒಂದು ಗುರುವಂದನೆ ಮಾಡುವಂಥದ್ದು ನಮ್ಮ ಪ್ರಮುಖ ಆಶಯ.
ಗೋಷ್ಠಿಯಲ್ಲಿ ಬಳಗದ ಮಂಗಲ ಲಂಕೇಶ್, ನಂದೀಶ್, ಚಂದ್ರಶೇಖರ್, ರಾಜಶೇಖರ್, ವೈರ್ಮಡಿ, ಗಿರೀಶ್ ಉಪಸ್ಥಿತರಿದ್ದರು. ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಘೋಷಣೆಯೊಂದಿಗೆ ಎಸ್ಸಿ, ಎಸ್ಟಿ, ಟಿಎಸ್ಪಿ ಅನುದಾನ ಮೀಸಲಿರಿಸಲು ಹಾಗೂ ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆಗೊಳಿಸುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಮುಖಂಡರಾದ ವೆಂಕಟಗಿರಿಯಯ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದರು. ಜಾತಿ ಜನಗಣತಿ ವರದಿ ಜಾರಿ ಮಾಡಿ ಇಲ್ಲವೇ ಕುರ್ಚಿ ಖಾಲಿ ಮಾಡಿ ಘೋಷಣೆಯೊಂದಿಗೆ ರಾಜ್ಯ ಬಜೆಟ್ನಲ್ಲಿ ಎಸ್ಸಿ, ಎಸ್ಟಿ, ಟಿಎಸ್ಟಿ ಅನುದಾನ ಮೀಸಲಿರಿಸಲು ಹಾಗೂ ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿ ಬಿಡುಗಡೆ ಮಾಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ವಿಶೇಷ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ವೆಂಕಟಗಿರಿಯಯ್ಯ, ರಾಜ್ಯ ಬಜೆಟ್ನಲ್ಲಿ ಎಸ್ಸಿ, ಎಸ್ಟಿ ಅನುದಾನ ಮೀಸಲಿರಿಸಲು ಕಾಂತರಾಜ್ ಆಯೋಗದ ಜಾತಿ ಜನಗಣತಿ ವರದಿಯನ್ನು ಬಜೆಟ್ಗೂ ಮೊದಲೇ ಬಿಡುಗಡೆಗೊಳಿಸಬೇಕು. ಪರಿಶಿಷ್ಟ ಜಾತಿ ಪಂಗಡಗಳ ಅಭ್ಯುದಯಕ್ಕಾಗಿ ಜಾರಿಗೆ ತಂದಿರುವ ಅನುಸೂಚಿತ ಜಾತಿ ಪಂಗಡಗಳ ಉಪಯೋಜನೆ ಕಾಯ್ದೆ ಮೂಲ ಆಶಯಕ್ಕೆ ವಿರುದ್ಧವಾಗಿದೆ ಅಂತ ದೂರಿದರು. ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಜಾರಿಗೊಳಿಸಲು ನ್ಯಾಯಮೂರ್ತಿ ಎ. ಸದಾಶಿವ ಆಯೋಗದ ವರದಿಯನ್ನು ಕೂಡಲೇ ಜಾರಿಗೊಳಿಸಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಅವರು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರು. ಕಲಿಕೆ ಹೊರತುಪಡಿಸಿ ಸಾಂಸ್ಕೃತಿಕ ಮತ್ತು ಪ್ರತಿಭೆ ಇರುವ ಮಕ್ಕಳನ್ನು ಒಟ್ಟಿಗೆ ಸೇರಿಸಿ ಕಲಿಕೆಗೆ ಪೂರಕ ವಾತಾವರಣ ನಿರ್ಮಾಣ ಮಾಡಿದಾಗ ಮಕ್ಕಳು ಕಲಿಕೆಯತ್ತ ಆಸಕ್ತಿ ತೋರುತ್ತಾರೆ ಎಂದು ಎಸ್ಡಿಎಂಸಿ ಉಪಾಧ್ಯಕ್ಷೆ ಲೋಲಾಕ್ಷಿ ಜಗದೀಶ್ ಕೆಆರ್ಪೇಟೆಯಲ್ಲಿ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಅಕ್ಕಿಯಬಾಳು ಗ್ರಾಮದ ಪಿಎಂಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಒಳಾಂಗಣ ವೇದಿಕೆಯಲ್ಲಿ ಅಕ್ಕಿಯಬಾಳು ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಲೋಲಾಕ್ಷಿ ಜಗದೀಶ್ ರವರು, ಯಾರೂ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಸರ್ಕಾರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಸರ್ಕಾರ ಖರ್ಚು ಮಾಡುತ್ತಿದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿನೂತನವಾದ ಹಲವಾರು ಕಾರ್ಯಕ್ರಮ ರೂಪಿಸುತ್ತಿದೆ. ಇಂಥ ಕಾರ್ಯಕ್ರಮವನ್ನು ಮಕ್ಕಳು ಬಳಸಿಕೊಳ್ಳಬೇಕು ಅಂತ ಹೇಳಿದರು. ಉದ್ಘಾಟನಾ ಕಾರ್ಯಕ್ರಮದ ನಂತರ ವಿದ್ಯಾರ್ಥಿಗಳು ಕಲಿಕಾ ಹಬ್ಬ ಕಾರ್ಯಕ್ರಮದ ವಿಭಾಗಗಳಾದ ರಸಪ್ರಶ್ನೆ, ಗಟ್ಟಿ ಓದು, ಕತೆ ಕಟ್ಟುವುದು ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದರು. ಸ್ಪರ್ಧೆಗಳಲ್ಲಿ ವಿಜೇತರಾದ ಪೋಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ತೇಜಸ್ವಿ, ವೀರಭದ್ರಯ್ಯ, PRP ಬೋರೇಗೌಡ, ವೇಣು, ಮಹೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಸ್ವಾಭಿಮಾನಿ ಫೌಂಡೇಶನ್ ಆಶಾದೀಪ ಸಂಸ್ಥೆಯ ಆಶ್ರಯದಲ್ಲಿ ಟ್ರೈನ್ ಸಂಸ್ಥೆಯ ನೇತೃತ್ವದೊಂದಿಗೆ ಹಾಗೂ ಹಿರಿಯ ನಾಗರಿಕ ವಿಕಲಚೇತನರ ಸಬಲೀಕರಣದ ಸಹಕಾರದೊಂದಿಗೆ ವಿಕಲಚೇತನರ ಸಂಘಗಳ ಸಹಕಾರದೊಂದಿಗೆ ಫೆಬ್ರವರಿ 21ರಂದು ವಿಕಲಚೇತನರ ಉದ್ಯೋಗ ಮೇಳವನ್ನು ಮಂಡ್ಯದ ಗುರುಭವನದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಫೌಂಡೇಶನ್ನ ಕಾರ್ಯದರ್ಶಿ ನಂದೀಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಫೌಂಡೇಶನ್ನ ಕಾರ್ಯದರ್ಶಿಗಳಾದ ನಂದೀಶ್ ಅವರು, ವಿಕಲಚೇತನರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ಈ ಮೇಳವನ್ನು ಆಯೋಜಿಸಲಾಗಿದ್ದು, ಕನಿಷ್ಠ SSLCಯಿಂದ ಯಾವುದೇ ಪದವಿ ಪಡೆದ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಉದ್ಯೋಗ ಮೇಳ ಆಯೋಜಿಸಲಾಗಿದೆ ಅಂತ ಹೇಳಿದರು. ಉದ್ಯೋಗ ಮೇಳದಲ್ಲಿ ಅನೇಕ ಕಂಪನಿಗಳು ಪಾಲ್ಗೊಳ್ಳಲಿದ್ದು, ವಿಕಲಚೇತನರ ವಿದ್ಯಾರ್ಹತೆಯ ಆದ್ಯತೆ ಮೇರೆಗೆ ಉದ್ಯೋಗ ದೊರಕಿಸುವ ಉದ್ದೇಶ ಹೊಂದಲಾಗಿದೆ ಅಂತ ತಿಳಿಸಿದರು. ಆಸಕ್ತರು ಅಗತ್ಯ ದಾಖಲಾತಿಗಳೊಂದಿಗೆ ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಸಂಸ್ಥೆಯ ವತಿಯಿಂದ ಇದುವರೆಗೂ ವಿಕಲಚೇತನರಿಗೆ ಉದ್ಯೋಗ ದೊರಕಿಸಿಕೊಡಲು ಪ್ರಯತ್ನಿಸಿದ್ದು, ಮೇಳದಲ್ಲಿ ಉದ್ಯೋಗ ಪಡೆಯಲಾಗದ ವಿಕಲಚೇತನರಿಗೆ ಸಂಸ್ಥೆಯ ವತಿಯಿಂದ 45 ದಿನಗಳ ತರಬೇತಿ ನೀಡಿ ಕನಿಷ್ಠ ಉದ್ಯೋಗವನ್ನು ದೊರಕಿಸಿಕೊಡುವ ಪ್ರಯತ್ನ ಮಾಡಲಾಗುವುದು ಅಂತ ತಿಳಿಸಿದರು. ಬೆಂಗಳೂರಲ್ಲಿ ಒಂದು ಟ್ರೈನ್ ಸಂಸ್ಥೆ ಅಂತ ಇದೆ ಸರ್, ನಮಗೆ ಇಲ್ಲಿದ್ದಾರೆ ಬಸವರಾಜ್ ಅಂದ್ಬಿಟ್ಟು ಅವರು ರೀಜನಲ್ ಮ್ಯಾನೇಜರು ಅವರು ಇದ್ದಾರೆ. ಅವ್ರ ಕಡೆಯಿಂದ ನಾವು ಸಪೋರ್ಟ್ ತೊಗೊಂಡು ಈ ಕಾರ್ಯಕ್ರಮವನ್ನು ಈಗ ಮಂಡ್ಯದಲ್ಲಿ ಶುರು ಮಾಡಿದ್ದೀವಿ. ಮಂಡ್ಯದಲ್ಲಿ ಶುರು ಮಾಡಿ 6 ತಿಂಗಳಾಯಿತು. ಇದುವರೆಗೂ 75 ಜನನ ನಾವು 3 ಬ್ಯಾಚನ್ನು ಕಂಪ್ಲೀಟ್ ಮಾಡಿದ್ದೀವಿ. 3 ಬ್ಯಾಚ್ ಕಂಪ್ಲೀಟ್ ಮಾಡಿ ಅದರಲ್ಲಿ ಒಂದು 32 ಜನಕ್ಕೆ ಈಗ ಆಲ್ರೆಡಿ ವಿಶಾಲ್ ಮಾರ್ಟು ಮತ್ತು ಈ ಥರ ಬೇರೆ ಬೇರೆ ಮಾರ್ಟ್ಗಳು ಮತ್ತು ಮಾಲ್ಗಳು, ಮೊಬೈಲ್ ಅಂಗಡಿ, ಹಾರ್ಡ್ವೇರ್ ಅಂಗಡಿಗಳಲ್ಲಿ 32 ಜನಕ್ಕೆ ಈಗ ಆಲ್ರೆಡಿ ಕೆಲಸ ಕೊಡಿಸಿದ್ದೀವಿ ಸರ್. ಈಗ ಜೊತೆಗೆ ಈಗ ಇನ್ನು ಉಳಿದಂಥ ನಮ್ಮ ಮೈಸೂರು ಭಾಗದಲ್ಲಿ ನಮ್ಮ ಸಂಸ್ಥೆ ಇದೆ, ಮತ್ತು ಚಾಮರಾಜನಗರ, ಮಂಡ್ಯ ಈ ಥರ 3 ಜಿಲ್ಲೆಗಳನ್ನು ಒಳಗೊಂಡಂತೆ ಈ ಬಾರಿ ನಾವು ಇನ್ನು ಮಿಕ್ತಂತ ಅಂದರೆ ಯಾರು ತರಬೇತಿ ಪಡೆದು ಮಿಕ್ತಂಥವ್ರಿಗೆ ಮತ್ತು ಇನ್ನಿತರ ಯಾರು ನಿರುದ್ಯೋಗಿ ವಿಕಲಚೇತನರಿದ್ದಾರೋ ಅವರೆಲ್ಲರೂ ಉದ್ಯೋಗಕ್ಕೆ ಕಳಿಸುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ಇದೇ ತಿಂಗಳು 21ನೇ ತಾರೀಕು ಅಂದರೆ ನಾಳಿದ್ದು ಶುಕ್ರವಾರ ಒಂದು ವಿಕಲಚೇತನರಿಗೆ ವಿಶೇಷವಾಗಿ ಒಂದು 20 ಕಂಪ್ನಿಗಳು ಬರ್ತಾಯಿದೆ ಸರ್ ನಮಗೆ. ಅಂದರೆ ಅವ್ರಿಗೆ ರಿಕ್ವೈರ್ಮೆಂಟ್ ಇರೋರನ್ನೇ ನಾವು ಕರೆದು ಕೂರಿಸ್ಕೊಳ್ತಾ ಇದ್ದೀವಿ. ಅಂಥವ್ರಿಗೆ ನಾವು ವಿಶೇಷ ಚೇತನ ಅಪಾಯಿಂಟ್ ಮಾಡ್ಕೊಳ್ಳೋಕ್ಕೆ ಸಿದ್ಧವಾಗಿರೋರನ್ನ ಇರುವಂಥ 20 ಕಂಪ್ನಿಗಳನ್ನು ಕರೆಸ್ತಾ ಇದ್ದೀವಿ ನಾವು. ಅಲ್ಲಿ ವಿಕಲಚೇತನರು ಅವತ್ತೆಲ್ಲ ಸೇರ್ತಾ ಇದ್ದಾರೆ.
ಅವತ್ತು ಉದ್ಯೋಗ ಮೇಳ ಮಾಡಿ ಉದ್ಯೋಗದಲ್ಲಿ ಎಷ್ಟು ಜನ ಸೆಲೆಕ್ಟ್ ಆಗ್ತಾರೋ ಅಷ್ಟು ಜನನ ನಾವು ಉದ್ಯೋಗ ಕಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಯಾರಿಗೆ ಉದ್ಯೋಗ ಸಿಗಲ್ವೋ ಅವ್ರಿಗೆ ನಾವು ಏನು ಸಂಸ್ಥೆಯಲ್ಲಿ ತರಬೇತಿ ಕೊಡ್ತಾ ಇದ್ದೀವೋ ಆ ತರಬೇತಿ ಕಂಪ್ಲೀಟ್ ಮಾಡಿ ನಿಧಾನವಾಗಿ ನಂತರ ಅಂದರೆ ಇದಾದಮೇಲೆ ಜಾಬ್ ಫೇರ್ ಆದಮೇಲೆ ನಂತರ ಪುನಃ ಮತ್ತೆ ಬ್ಯಾಚ್ಗಳು ಶುರು ಮಾಡಿ ಮತ್ತೆ ಅವ್ರಿಗೆ ತರಬೇತಿ ಕೊಟ್ಟು ಬೆಂಗಳೂರು, ಮೈಸೂರು, ಬೇರೆ ಬೇರೆ ಕಡೆ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಅಂಥ ಕಂಪ್ನಿಗಳಿಗೆ ನಾವು ರಿಕ್ರೂಟ್ ಮಾಡೋದಕ್ಕೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸರ್. ಗೋಷ್ಠಿಯಲ್ಲಿ ಟ್ರೈನ್ ಸಂಸ್ಥೆಯ ಸಹಾಯಕ ನಿರ್ವಾಹಕ ಬಸವರಾಜ್, ಸುರೇಶ್, ಕೆಶಿ, ವಿಶಾಲ್ ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಛತ್ರಪತಿ ಶಿವಾಜಿ ಜನ್ಮ ಜಯಂತಿ ಆಚರಣೆ, ಗಣ್ಯರಿಂದ ಶಿವಾಜಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ದಿಟ್ಟ ಸಾಧಕನ ಬಗ್ಗೆ ಗುಣಗಾನ. ನಾಗಮಂಗಲದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಹಿನ್ನೆಲೆ ಚಿಕ್ಕ ಕಟ್ಟಡ ಹಾಗೂ ಹಳೆಯ ಶೌಚಾಲಯ ತೆರವು, ಬಿಗಿ ಪೊಲೀಸ್ ಭದ್ರತೆ. ಸಂಭ್ರಮದ ವೈದ್ಯನಾಥೇಶ್ವರ ಬ್ರಹ್ಮರಥೋತ್ಸವ, ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ, ಸರ್ವ ಸಂಕಷ್ಟ ನಿವಾರಣೆಗೆ ಪ್ರಾರ್ಥನೆ. ಬಸರಾಳು ಗ್ರಾಮದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ, ವಿದ್ಯಾರ್ಥಿನಿ ಮನವಿಗೆ ಸ್ಪಂದಿಸಿದ ಶಾಸಕ, ಸ್ಥಳದಲ್ಲೇ 5 ಲಕ್ಷ ರೂಪಾಯಿ ಮಂಜೂರು ಮಾಡಿದ ರವಿಕುಮಾರ್. ಕೆಆರ್ಪೇಟೆಯಲ್ಲಿ ಮುಂದುವರೆದ ಗ್ರಾಮ ಆಡಳಿತ ಅಧಿಕಾರಿಗಳ ಹೋರಾಟಕ್ಕೆ ಬೆಂಬಲ ಸೂಚಿಸಿದ ಡಾಲು ರವಿ ಹಾಗೂ ಎಂಬಿ ಹರೀಶ್, ಸಮಸ್ಯೆ ನಿವಾರಿಸಲು ಸರ್ಕಾರಕ್ಕೆ ತಾಕೀತು. ಇದಿಷ್ಟು ಇವತ್ತಿನ ಸುದ್ದಿಗಳು. ನಮ್ಮ ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು. ಇದು ಬಾಂಧವ್ಯಗಳ ಬೆಸುಗೆ.